ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಶ್ರೀ ಚನ್ನಸೋಮೇಶ್ವರ ಸ್ವಾಮಿ ಹಾಗೂ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಶ್ರೀ ನರೇಂದ್ರ ಮೋದಿ ಅವರು ನಿರಂತರ 4399 ದಿನಗಳ ಕಾಲ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿ ಭಾರತದ ಅತ್ಯಂತ ದೀರ್ಘಕಾಲದ ಚುನಾಯಿತ ಪ್ರತಿನಿಧಿ ಎನಿಸಿಕೊಂಡಿದ್ದಾರೆ. ಈ ದೀರ್ಘಾವಧಿಯ ಆಡಳಿತದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ, ಡಿಜಿಟಲ್ ಇಂಡಿಯಾ, ಕಲ್ಯಾಣ ಯೋಜನೆಗಳು ಮತ್ತು ಜಾಗತಿಕ ಮಟ್ಟದಲ್ಲಿ ಭಾರತದ ವರ್ಚಸ್ಸನ್ನು ಹೆಚ್ಚಿಸುವಂತಹ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದರು. ಪತ್ರಿಕಾ ಮಾಧ್ಯಮದವರಿಗೂ ನನ್ನ ನಮಸ್ಕಾರಗಳು. ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ನಿಮಗೆಲ್ಲರೂ ಸ್ವಾಗತವನ್ನು ಕೋರ್ತಾ, ಇವತ್ತಿನ ದಿವಸ ಏನು ಸನ್ಮಾನ್ಯ ನರೇಂದ್ರ ಮೋದಿ ಅವರು 2014ರಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದ ಹೆಮ್ಮೆಯ ಪ್ರಧಾನಿಗಳಾಗಿ ಆಯ್ಕೆ ಆದಾಗಿನಿಂದ ಈ 12 ವರ್ಷಗಳ ಅವಧಿಯಲ್ಲಿ ಭಾರತದ ಚರಿತ್ರೆಯಲ್ಲಿ ಒಂದು ತಲೆಮಾರು ಅಂತಾರೆ, ಒಂದು ಭಾಗ ಅಂತ ನಾವು ಮಹತ್ತರವಾದ ಒಂದು ಘಟ್ಟ. ಇದನ್ನು ಆಧುನಿಕ ಭಾರತದ ಸುವರ್ಣ ಯುಗ ಅಂತ ಕರೀಬಹುದು. ನಗರ ಘಟಕದ ನಿಕಟಪೂರ್ವ ಅಧ್ಯಕ್ಷ ಮಾರ್ಕೆಟ್ ಮೋಹನ್ ರವರು ಮಾತನಾಡಿ, ಮುಖ್ಯವಾಗಿ ಜನ ಕಲ್ಯಾಣ ಯೋಜನೆಗಳು, ರಾಷ್ಟ್ರೀಯ ಭದ್ರತೆ, ಮೂಲಸೌಕರ್ಯ ಅಭಿವೃದ್ಧಿ, ವಿದೇಶಾಂಗ ನೀತಿ ಮತ್ತು ಕೃಷಿ ವಲಯದ ಪ್ರಗತಿ, ಇದರೊಂದಿಗೆ ಬಡತನ ನಿರ್ಮೂಲನೆ, ಬಡವರಿಗೆ ಆಹಾರ ಭದ್ರತೆ, ಆರ್ಥಿಕ ಪ್ರಗತಿ ಮತ್ತು ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಥಾನಮಾನವನ್ನು ಬಲಪಡಿಸಿದ ಪ್ರಧಾನಿಯ ದೂರದೃಷ್ಟಿ ಅನನ್ಯವಾದುದೆಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ಎನ್ನುವ ಒಂದು ಮಂತ್ರದಲ್ಲಿ ಘೋಷವಾಕ್ಯದೊಂದಿಗೆ ಇವತ್ತು ನರೇಂದ್ರ ಮೋದಿ ಅವರು 4399 ದಿನ ಪೂರೈಸಿದ್ದಾರೆ. ಅದು ಅತ್ಯುತ್ತಮವಾಗಿ ಆಡಳಿತ ಕೊಟ್ಟಿದ್ದಾರೆ. 2001ರಿಂದ 2014ವರೆಗೂ ಗುಜರಾತ್ನ ಮುಖ್ಯಮಂತ್ರಿಯಾಗಿ, ಈ 2014ರಿಂದ 26 ಕಂಟಿನ್ಯೂಷನ್ ಪ್ರಧಾನಮಂತ್ರಿಗಳಿಗೆ ವಿಶೇಷವಾಗಿ ಸೇವೆ ಸಲ್ಲಿಸ್ತಾರೆ. ಯುವ ಪುರುಷ ಅಂತ ಅವ್ರನ್ನ ಬಣ್ಣಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತೀನಿ ಅಂದರೆ, ಅವ್ರು ಕೊಟ್ಟಿರೋ ಯೋಜನೆಗಳು ಏನು ನಮ್ಮ ಕೈಯಲ್ಲಿ ಆಗಲ್ಲ ಅನ್ನೋ ಯೋಜನೆಗಳನ್ನ, ಏನು ಆಗಲ್ಲ ಅನ್ನೋ ಕುತ್ಕೊಂಡಿರೋ ಇದನ್ನು ಕೂಡ ಆರ್ಟಿಕಲ್ 370 ನಾವು ಕಂಡಿದ್ದೀವಿ, ನಾವು ಮಾಡೋಕ್ಕಾಗುತ್ತೋ ಇಲ್ವ ಅಂತ ಅಂದ್ಕೊಂಡಿದ್ವಿ. ಒಂದೇ ದೇಶದಲ್ಲಿ 2 ಕಾನೂನು 2 ಬಾವುಟಗಳಿರೋ ಅಂತೇಳಿ ಅದನ್ನು ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ವಿ. ಆದರೆ ಒಬ್ಬ ಶಕ್ತಿ ಇರುವಂಥ ಪ್ರಧಾನಮಂತ್ರಿ ಇದ್ದಾಗ ಇವೆಲ್ಲ ಸಾಧ್ಯ ಆಗುತ್ತೆ ಅನ್ನೋಕ್ಕೆ ಆರ್ಟಿಕಲ್ 370 ರದ್ದು ಮಾಡಿದ್ರು. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಿರ್ಬೋದು, ಯಾವುದೇ ಗಲಭೆ ಇದಿಲ್ದಂಗೆ ನಿರ್ಮಾಣ ಮಾಡಿದ್ರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.